ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. 3 ಎಕರೆ 20 ಗುಂಟೆ ಪ್ಯೂರ್ ರೆಡ್ ಸಾಯಿಲ್. ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ನಿಮಗೆ ಇದು ಸ್ಟೇಟ್ ಹೈವೇಗೆ ಇರುವಂತಹ ಒಂದು ಲ್ಯಾಂಡ್ ಇದು. ನಿಮಗೆ ಸ್ಟೇಟ್ ಹೈವೇಗೆ ಇರುವಂತಹ ಒಂದು ಜಮೀನು ಸ್ನೇಹಿತರೆ. ನಮಗೆ ಈ ಜಮೀನಲ್ಲಿ ಫೆನ್ಸಿಂಗ್ ಮಾಡಿದ್ದಾರೆ, ಒಂದು ಬೋರ್ ಇದೆ, ರನ್ನಿಂಗ್ ಬೋರ್ ಇದೆ, ಒಂದು ಮನೆ ಇದೆ, ಎಲ್ಲ ಅನುಕೂಲವಾಗಿದೆ. ಮಣ್ಣು ಮಾತ್ರ ನಿಮಗಿಲ್ಲಿ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಯಾಕೆಂದರೆ ಮಣ್ಣು ನಿಮಗಿಲ್ಲಿ ಪ್ಯೂರ್ ರೆಡ್ ಸಾಯಿಲ್ ಆಗಿರೋದ್ರಿಂದ ಮಣ್ಣು ಕೂಡ ನಮಗೆ ತುಂಬ ಚೆನ್ನಾಗಿದೆ. ಇವರು 1 ಎಕರೆಗೆ 32 ಲಕ್ಷ ಹೇಳ್ತಾರೆ. ಪರ್ ಎಕರ್ 32 ಲ್ಯಾಕ್ಸ್ ಹೇಳ್ತಾರೆ. ಆದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೇರ ನಿಮಗೆ ರೈತರೇ, ನಾವಿಲ್ಲಿ ಬೇರೆಯವ್ರನ್ನ ಇದು ಮಾಡೋದ್ರಿಂದ ನಿಮಗೆ ಇದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ನಿಮಗಿದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ. ನೀವು ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಇದು ನಿಮಗೆ ಪಿನ್ ಟು ಪಿನ್ ಎಲ್ಲ ನಿಮಗೆ ಕ್ಲಿಯರ್ ಆಗಿದೆ. ಅದರಲ್ಲಿ ನಮಗೆ 2 ಮಾತಿಲ್ಲ. ಫೆನ್ಸಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ಸ್ಟೇಟ್ ಹೈವೇಗೆ ಇರೋದ್ರಿಂದ ನಮಗಿದು ತುಂಬ ಅನುಕೂಲಕರ. ನಾವು ಯಾವುದೇ ಜಮೀನು ಮೇಲೆ ಹೋಗುವಾಗೂ ಇಲ್ಲ, ಬರುವ ಹಾಗೂ ಇಲ್ಲ. ನಮಗೆ ಸ್ಟೇಟ್ ಹೈವೇಗೆ ಅರೇಂಜ್ಮೆಂಟ್ ಇದ್ಮೇಲೆ ನಮಗೆ ಇನ್ನೊಬ್ಬರ ದಾರಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸದ್ಯಕ್ಕೆ ಇರಲಿಕ್ಕೆ ಒಂದು ಮನೆ ಕೂಡ ಇದೆ. ಮನೆ ಮುಂದ್ಗಡೆ ಕಾಣುತ್ತೆ, ಮೇಲ್ಗಡೆ ಕಟ್ಟಿದ್ದಾರೆ ಆಯಿತಾ. ತುಂಬ ಚೆನ್ನಾಗಿದೆ. ಈಗ ನಮ್ಮ ಕನಸು ಏನಿದೆ, ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಒಂದು ತೋಟ ಮಾಡಬೇಕು ಅಂತಲೋ, ಇಲ್ಲ ಒಳ್ಳೆ ಬೆಳೆ ಬೆಳಿಬೇಕು ಅಂತಲೋ, ಇಲ್ಲ ತರಕಾರಿ ಬೆಳಿಬೇಕು ಅಂತ ಏನೋ ಒಂದು ಅವ್ರ ಪ್ರತಿಯೊಬ್ಬ ಮನಸ್ಸಿಗೂ ಒಂದು ಕನಸು ಅನ್ನೋದು ಕಾಮನಾಗಿ ಇದ್ದೇ ಇರುತ್ತೆ. ನಾವು ಅದರಲ್ಲಿ ಇದು ನಮಗೆ ಒಳ್ಳೆ ನೀರಾವರಿ ಇದೆ, ಮಣ್ಣು ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ ಆಯಿತಾ. ಇದ್ರಲ್ಲಿ ನಾವು ಒಂದು ತೋಟ ನಿರ್ಮಾಣ ಅಚ್ಚುಕಟ್ಟಾಗಿ ಮಾಡಬಹುದು. ತೋಟ ನಾವಿಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೋದು. ಯಾಕೆ ಅಂತಂದರೆ ಪ್ರತಿಯೊಂದು ಅನುಕೂಲವಾಗಿದೆ. ಪ್ರತಿಯೊಂದು ನಮಗಿಲ್ಲಿ ಚಿನ್ನ ಇದ್ದಂಗೆ ಇದೆ ಸ್ನೇಹಿತರೆ. ಇಲ್ಲಿ ನಾವು ಅಡಿಕೆ, ತೆಂಗು, ಏನೋ ಒಂದು ದಾಳಿಂಬೆ, ಬಾಳೆ, ಈ ಥರ ಪ್ರತಿಯೊಂದು ಗಿಡನ ಹಾಕೊಂಡು ನಾವು ಇಲ್ಲಿ ಅರೇಂಜ್ ಮಾಡ್ಬೋದು. ಅಕ್ಕಪಕ್ಕ ಕೂಡ ನಿಮಗೆ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಲ್ಯಾಂಡ್ಗಳಲ್ಲೇ ವಾಸ ಮಾಡಿಕೊಂಡು ಇದ್ದಾರೆ. ನಮಗಿಲ್ಲಿ ಅಕ್ಕಪಕ್ಕ ತೋಟಗಳೆಲ್ಲ ಮನೆ ಮಾಡಿಕೊಂಡು ಇರೋದ್ರಿಂದ ನಮಗಿಲ್ಲಿ ಯಾವುದೇ ರೀತಿಯಾದ ಅನನುಕೂಲ ಇಲ್ಲ. ಆದಷ್ಟು ನಮಗೆ ಅನುಕೂಲಗಳೇ ಜಾಸ್ತಿ. ಏನಪ್ಪ ಈ ಥರ ಬರಗಾಲದಲ್ಲಿ ನೀರು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅಂದ್ಕೊಂಡ್ರೆ, ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋಣ. ಸುತ್ತಮುತ್ತ ಗುಡ್ಡ ಪ್ರದೇಶಗಳು ಇರೋದ್ರಿಂದ ಬಿದ್ದು ನೀರು ಎಲ್ಲೂ ಬೇರೆ ಕಡೆ ಹೋಗಲ್ಲ. ಇದು ನಿಮಗೆ ಊಟಿ ಕ್ಲೈಮೇಟ್ ಇದ್ದಂಗಿದೆ. ಅದು ಅಲ್ಲದೆ ನಮಗಿದು ಊಟಿ ಕ್ಲೈಮೇಟ್ ಇದ್ದಂಗಿದೆ ನಿಜವಲ್ಲವೇ. ಎಲ್ಲ ಕಡೆ ನಿಮಗೆ ಗೊತ್ತು ಇವಾಗ ಎಷ್ಟು ಬಿಸಿಲಿದೆ ಅಂದ್ಬಿಟ್ಟು. ಎಷ್ಟೋ ಜನ ಬಿಸಿಲಿಂದ ತಲೆ ಸುತ್ತ ಬೀಳ್ತಾ ಇದ್ದಾರೆ ಅನ್ನೋದು ಗೊತ್ತು ನಿಮಗೆ ಸ್ನೇಹಿತರೆ. ನಮಗಿಲ್ಲಿ ನಮ್ಮ ಕಡೆ ನಮಗೆ ಅಷ್ಟೊಂದು ಜಾಸ್ತಿ ಬಿಸಿಲಿಲ್ಲ, ಒಂದು ಲೆವೆಲಾಗಿದೆ ನಮಗಿಲ್ಲಿ. ಅದರಿಂದ ನಮಗಿಲ್ಲಿ ಯಾವುದೇ ತೋಟ ಮಾಡೋಕ್ಕೆ ನಮ್ಗೆ ತುಂಬ ಅನುಕೂಲವಾಗಿದೆ. ನೀರು ಚೆನ್ನಾಗಿರೋದ್ರಿಂದ ನಮಗಿಲ್ಲಿ ಯಾವ ತೋಟ ಮಾಡಿದ್ರು ನಮಗೆ ಅಚ್ಚುಕಟ್ಟಾಗಿ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ. ನಿಮ್ಮಿಂದ ನಮಗೆ ಅದೊಂದು ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಮಂಥ ಸಹಾಯದಿಂದ ನಾವು ಕೂಡ ಸ್ವಲ್ಪ ಬೆಳಿಬೋದು. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.